ತಾಲೂಕಿನ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ H-125M ಹೆಲಿಕಾಪ್ಟರ್ ಜೋಡಣಾ ಘಟಕವನ್ನು ಇಂದು ಉದ್ಘಾಟಿಸಲಾಯಿತು. ಮುಂಬೈನಿಂದ ಪ್ರಧಾನಿ ಮೋದಿ, ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ವರ್ಚುವಲ್ ಮೂಲಕ ಉದ್ಘಾಟಿಸಿದ್ರು. ಉದ್ಘಾಟನಾ ಸಮಾರಂಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಫ್ರಾನ್ಸ್ ರಕ್ಷಣಾ ಸಚಿವೆ ಕ್ಯಾಥರಿನ್ ವೌಟ್ರಿನ್, ಸಂಸದ ಮಲ್ಲೇಶ್ ಬಾಬು, ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಉಪಸ್ಥಿತರಿದ್ದರು. ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಲಿಮಿಟೆಡ್, ಏರ್ಬಸ್ ಜಂಟಿಯಾಗಿ H-125M ಹೆಲಿಕಾಪ್ಟರ್ ಮಾದರಿಯ ಅಂತಿಮ ಜೋಡಣಾ ಘಟಕ ಸ್ಥಾಪಿಸಿವೆ. ಇಲ್ಲಿಂದ ನಮ್ಮ ಪ್ರತಿನಿಧಿ ರಾಜೇಂದ್ರ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ನಾನಿವತ್ತು ಅದೇ ಒಂದು ಘಟಕದಲ್ಲಿದ್ದೀನಿ. ದೃಶ್ಯದಲ್ಲಿ ನೋಡ್ಬೋದು, ಈ ಒಂದು ಏನು ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಕಂಪನಿಯಿಂದ ಈ ಒಂದು ಹೆಲಿಕಾಪ್ಟರನ್ನು ಉತ್ಪಾದನೆ ಮಾಡಲಾಗುತ್ತೆ. ಈ ಒಂದು ಘಟಕದಲ್ಲಿ H-125M ಅನ್ನೋ ಒಂದು ಮಾಡೆಲ್ನ ಹೆಲಿಕಾಪ್ಟರು ನಾವೇನು ಇಲ್ಲಿ ನೋಡ್ತಾ ಇದ್ದೀವಿ, ಇದೇ ಒಂದು ಆ ಮಾಡೆಲ್ನ ಹೆಲಿಕಾಪ್ಟರ್ ಅದು. ಈ ಒಂದು ಹೆಲಿಕಾಪ್ಟರನ್ನು ಇಲ್ಲಿ ತಯಾರು ಮಾಡಲಾಗತ್ತೆ. ಅಂದರೆ ವಾರ್ಷಿಕವಾಗಿ 10 ಹೆಲಿಕಾಪ್ಟರನ್ನು ನಿರ್ಮಾಣ ಮಾಡುವಂಥ ಒಂದು ಸಾಮರ್ಥ್ಯ ಈ ಒಂದು ಕಂಪನಿ ಹೊಂದಿರುವಂಥದ್ದು. ಅಂದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ 16 ಎಕರೆ ಪ್ರದೇಶದಲ್ಲಿ ಈ ಒಂದು ಏನು ಘಟಕವನ್ನು ಆರಂಭ ಮಾಡಿರುವಂಥದ್ದು. ಪ್ರಮುಖವಾಗಿ ಏರ್ಬಸ್ ಮತ್ತು ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಕಂಪನಿಯಿಂದ ಈ ಒಂದು ಹೆಲಿಕಾಪ್ಟರ್ ಘಟಕವನ್ನು ಆರಂಭ ಮಾಡಿರುವಂಥದ್ದು. ಜೊತೆಗೆ ಪ್ರಮುಖವಾಗಿ ಫ್ರಾನ್ಸ್ನ ಒಂದು ಸಹಭಾಗಿತ್ವ ಕೂಡ ಇದರಲ್ಲಿ ಇರುವಂಥದ್ದು. ನಾವು ಹೆಲಿಕಾಪ್ಟರ್ನ ನೋಡೋದಾದರೆ, ಈ ಒಂದು ಹೆಲಿಕಾಪ್ಟರು ತುಂಬ ಚಿಕ್ಕದಾಗಿರುವಂಥ ಹೆಲಿಕಾಪ್ಟರ್. ಅಂದರೆ ಈ ಒಂದು ಹೆಲಿಕಾಪ್ಟರಲ್ಲಿ ಒಂದು 5 ರಿಂದ 6 ಜನ ಕೂತ್ಕೊಳ್ಳುವಷ್ಟು ಸಾಮರ್ಥ್ಯ ಇರುವಂಥ ಒಂದು ಹೆಲಿಕಾಪ್ಟರ್ ಇದು. ಅಂದರೆ ಪೈಲಟು ಸೇರಿ 6 ಜನ ಇದರಲ್ಲಿ ಕೂತ್ಕೋಬೋದು. ಒಂದಷ್ಟು ಲಗೇಜನ್ನು ಕೂಡ ಹಾಕ್ಕೊಳ್ಳುವಂಥ ಒಂದು ಹೆಲಿಕಾಪ್ಟರ್ ಇದು. ಅಂದರೆ ಮುಂದಿನ ದಿನಗಳಲ್ಲಿ ಹೆಲಿಕಾಪ್ಟರ್ಗೆ ತುಂಬ ಬೇಡಿಕೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಆ ನಿಟ್ಟಿನಲ್ಲಿ